ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಟೊಮಾಟಿಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ರೀ. ಟೊಮಾಟಿಕಾಯಿ ಚಟ್ನಿ ಮಾಡಲು ನಮಗೆ ಮೇನ್ ಟೊಮಾಟಿಕಾಯಿ ಬೇಕು ರೀ. ಅದಕ್ಕೆ ಏನೇನು ಬೇಕಂತ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ನೋಡಿರಿ, ಟೊಮಾಟಿಕಾಯಿ ಚಟ್ನಿ ಮಾಡೋಕೆ ನಾ ಆಗಲೇ ದೊಡ್ಡ ದೊಡ್ಡ ಕಾಯಿ ತೋರಿಸಿದ್ದೆ. ಈಗ ಒಂದು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಬಂದೇನಿ. ಈಗ ಇಲ್ಲಿ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಒಂದು ಸ್ವಲ್ಪ ಶೇಂಗಾ ತೊಗೊಂಡೇನ್ರಿ. ಕರಿಬೇವು ಕೊತ್ತಂಬರಿ ತೊಗೋಬೇಕ್ರಿ. ಇಲ್ಲಿ ಹುರಿಲಿಕ್ಕೆ ಕರಿಬೇವು ಅಷ್ಟೇ ತೊಗೊಂಡಿದ್ದೀನಿ. ಕೊತ್ತಂಬರಿ ಆಮೇಲೆ ಹಾಕ್ಕೊಂಡ್ರಿ. ಒಂದು 2ರಿಂದ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಕೊತ್ತಂಬರಿ ಆಮೇಲೆ ಸೇರಿಸೋಣ್ರಿ. ಈಗ ಮೊದಲು ಇವನ್ನ ಸರಿಯಾಗಿ ಹುರ್ಕೊಂಬರೋಣ ಬರ್ರಿ. ಬಾಳಿಗೆ ನೋಡ್ರಿ, ಇಲ್ಲಿ ಕಾಯಕ್ಕಿಟ್ಟನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಮೊದಲು ಉಳ್ಳಾಗಡ್ಡಿ ಸೇರಿಸ್ಕೊತೇನೆ ರೀ. ಉಳ್ಳಾಗಡ್ಡಿ 2ರಿಂದ 3 ಮೆಣಸಿನ್ಕಾಯಿ ರೀ. ಖಾರ ನೋಡಿ ಹಾಕ್ಕೋಬೇಕ್ರಿ. ಭಾಳ ಖಾರ ಇದ್ರೆ ಸ್ವಲ್ಪ ಹಾಕ್ಕೋಬೇಕು. ಬೆಳ್ಳುಳ್ಳಿ ಸೇರಿಸ್ಕೊಂತೇನೆ ರೀ. ಶೇಂಗಾ ಚಲೋತ್ತಾಗಿ ಮೊದಲು ಕೆಂಪಾಗೋತನ ಹುರಿದು ಆಮೇಲೆ ಟೊಮಾಟೊ ಹಣ್ಣನ್ನು ಸೇರಿಸ್ಕೊಂಡ್ರಿ. ನೋಡಿರಿ, ನಾವೆಲ್ಲ ಚೆನ್ನಾಗಿ ಹುರ್ಕೊಕೊಂತಾನಿಗೆ ಕೆಂಪಾಗುತ್ತಾನ. ಜೀರಿಗೆ ಈಗ ಸೇರಿಸ್ಬಾರ್ದ್ರಿ, ಯಾಕಂದ್ರೆ ಬೇಗ ಹತ್ತಿ ಬಿಡ್ತೈತಿ. ಎಲ್ಲ ಹುರಿದಾದ್ಮೇಲೆ ಅಷ್ಟಿಗೆ ಇನ್ನೊಂದು 5 ನಿಮಿಷ ಹುರಿದ ಇರ್ತೈತಂದ್ರೆ ಅವಾಗ ಸೇರಿಸ್ಕೋಬೇಕು. ಈಗ ನೋಡಿರಿ, ಕೆಂಪಾಗುತ್ತಾನ ಚೆನ್ನಾಗಿ ಹುರ್ಕೊತೇನೆ ನಾನು. ಭಾಳ ಜೋರು ಇಟ್ಕೋಬಾರ್ದ್ರಿ, ಮೀಡಿಯಮ್ ಇಟ್ಕೊಂಡು ಚೆಂದಾಗಿ ಹುರ್ಕೋಬೇಕು. ನೋಡಿರಿ, 5ರಿಂದ 10 ನಿಮಿಷ ಮೀಡಿಯಮ್ ಇದ್ರೊಳಗೆ ಇಟ್ಟು ಚೆನ್ನಾಗಿ ಹುರ್ಕೋಬೇಕ್ರಿ. ಈಗ ಇನ್ನೂ ಹುರಿಯಾಕಂತೈತಿ. ಇನ್ನೊಂದು 5 ನಿಮಿಷ ಇರಲಿ, ಆಮೇಲೆ ಜೀರಿಗೆ ಸೇರಿಸ್ಕೊಂಡಂತ ನೋಡಿರಿ. ಸರಿಯಾಗಿ ಹುರ್ಕೊಂಡ್ರೆ ಇದಕ್ಕೆ ನಾನು ಈಗ ಜೀರಿಗೆ ಸೇರಿಸ್ಕೊತೇನೆ ರೀ. ಮೊದಲೇ ಜೀರಿಗೆ ಹಾಕಿದ್ರೆ ಎಲ್ಲ ಹೊತ್ತು ಬಿಡ್ತಾವೆ, ಅದಕ್ಕೆ ಈಗ ಮ್ಯಾಲೆ ಸೇರಿಸ್ಕೊತೇನೆ. ಆಮೇಲೆ ಸರಿಯಾಗೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಂತ ಇದಕ್ಕೆ ಮತ್ತು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೇರಿಸ್ಕೊತೇನೆ ರೀ ನಾನು. ಇದ್ರ ಮುಂದೆ ಮತ್ತೆ ತಿನ್ಬೋದಂತ ಭಾಳ ರುಚಿಕರವಾಗಿರ್ತೈತೆ ನೋಡಿರಿ ಚಟ್ನಿ. ಹುಳಿ ಸಿಹಿ ಸಿಹಿ ಎಲ್ಲ ಪಲ್ಯಗಳೆಲ್ಲ ತಿಂದು ಬೇಸರದಾಗ ಆರೋಗ್ಯಕರವಾದಂಥ ಈ ಥರ ಚಟ್ನಿಗಳನ್ನು ನಾವು ಮಾಡ್ಕೊಂಡು ತಿನ್ಬೋದು ರೀ. ನೋಡ್ರಿ, ಆ ಮಿಕ್ಸರ್ಗೆ ಹಾಕೋ ಮುಂದೆ ಇದು ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿನ ಸೇರಿಸ್ಕೊತೇನೆ ನಾನು. ನಿಮ್ಗೆ ಎಷ್ಟು ಸ್ವೀಟ್ ಭಾಳ ಬೇಕನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋರಿ. ನಾನು ಇಷ್ಟು ಹಾಕ್ಕೊಂಡಿದ್ದೇನೆ ನೋಡಿರಿ. ಇಷ್ಟು ಒಂದು ಚಟ್ನಿಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಬೆಲ್ಲ ಹಾಕ್ಕೊತೀನಿ. ಭಾಳ ರುಚಿಕರವಾಗಿರ್ತೈತಿ. ಮತ್ತೆ ತಿನ್ಬೋದಂತ ಟೊಮಾಟಿಕಾಯಿ ಚಟ್ನಿ ಇನ್ನೊಂದು 5 ನಿಮಿಷದಲ್ಲಿ ಮಾಡ್ಬೋದು ನೋಡಿರಿ. ಸರಿಯಾಗಿ ಹುರ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡೆ. ಭಾಳ ಬಿಸಿ ಬಿಸಿ ಇದ್ದಾಗ ಹಾಕ್ಬಿಡ್ರಿ, ಯಾಕಂದ್ರೆ ಸಿಡಿದು ಬಿಡ್ತೈತಿ. ಈಗ ನೋಡಿರಿ, ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನೋಡಿರಿ. ಆಮೇಲೆ ಬೆಲ್ಲ ಸೇರಿಸ್ಕೊತೀನಿ. ಈಗಿನ ಸಣ್ಣಗೆ ರುಬ್ಕೊಂಡು ಬಂದೆ ಅಂದ್ರೆ ರುಚಿಯಾದಂಥ ಟೊಮಾಟಿಕಾಯಿ ಚಟ್ನಿ ರೆಡಿ ಆಕೈತಿ. ರುಚಿಕರವಾದಂತಹ ಮತ್ತು ತಿನ್ಬೋದಾದಂಥ ಟೊಮಾಟಿಕಾಯಿ ಚಟ್ನಿ ರೆಡಿ ಆಯ್ತು. ಇದು ಚಪಾತಿ ಜೋಡಿ, ಅನ್ನದ ಜೋಡಿ ಮತ್ತು ರೊಟ್ಟಿ ಜೋಡಿ ತಿನ್ಬೋದಾದಂಥ ಭಾಳ ರುಚಿಕರ ಆಗಿರ್ತೈತೆ ರೀ. ನೀವು ಎಲ್ಲರೂ ಮನ್ಯಾಗ ಹಿಂಗೆ ಮಾಡ್ಕೊಂಡ್ರಿ, ಹೊಸ ರುಚಿ ಆಕೈತಿ. ಎಲ್ಲರೂ ಮನ್ಯಾಗ ಮಾಡ್ತೀರಿ, ಆದರೆ ಒಬ್ಬೊಬ್ಬರು ಒಂಥರ ಮಾಡ್ಕೊಂಡು ತಿಂತೀರಿ. ಈ ಥರ ನೋಡಿರಿ, ಭಾಳ ರುಚಿಯಾಗಿರ್ತದೆ ಅಂತ ಹೇಳ್ತಾ ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.